ಮಾರಲ್ ಮಿತ್ರ. ಕತೆ ಪುಟ್ಟ ಮಿಂಚುಹುಳು ಮತ್ತು ಅದರ ಬೆಳಕು. ಒಂದಷ್ಟು ವರ್ಷಗಳ ಹಿಂದೆ ಮಂಜಿನಿಂದ ಆವೃತವಾದ ಶಾಂತ ಕಾಡಿನಲ್ಲಿ ಬಂಬಿ ಎಂಬ ಪುಟ್ಟ ಮಿಂಚುಹುಳು ವಾಸಿಸುತ್ತಿತ್ತು. ಬೆಳಗಿನ ಹನಿಗಳು ಎಲೆಗಳ ಮೇಲೆ ಮಿಂಚುತ್ತಿದ್ದವು, ಹಕ್ಕಿಗಳು ಚಿಲಿಪಿಲಿ ಹಾಡುತ್ತಿದ್ದವು, ದೊಡ್ಡ ಮಿಂಚುಹುಳುಗಳು ಬಿಳುಪು ಹಳದಿ ಹೊಳಪು ಬೀರುತ್ತಾ ಹಾರಾಡುತ್ತಿದ್ದವು. ಆದರೆ ಬಂಬಿ ಮಾತ್ರ ಮೌನವಾಗಿ ಕುಳಿತಿತ್ತು. ಅದರ ಬೆಳಕು ತುಂಬಾ ಚಿಕ್ಕದು, ಕೇವಲ ಮೃದುವಾದ ಹೊಳಪು. ಇತರರು ಹಾರಾಡುವಾಗ ಬಂಬಿ ತನ್ನ ಬೆಳಕಿನ ಬಗ್ಗೆ ಅಸಮಾಧಾನದಿಂದ ಕಣ್ಣು ಕೆಳಗೆ ಮಾಡುತ್ತಿತ್ತು. ಒಂದು ದಿನ ಬಂಬಿ ತನ್ನ ತಾಯಿಯ ಬಳಿಗೆ ಹಾರಿ ಬಂದು ಕಣ್ಣೀರಿನಿಂದ ಕೇಳಿತು, ಅಮ್ಮ, ನನ್ನ ಬೆಳಕು ಇಷ್ಟು ಸಣ್ಣದು ಯಾಕೆ? ಯಾರೂ ನನ್ನ ಕಡೆ ಗಮನ ಕೊಡ್ತಿಲ್ಲ. ತಾಯಿ ಮೃದುವಾಗಿ ನಕ್ಕು ಅದನ್ನು ಅಪ್ಪಿಕೊಂಡು ಹೇಳಿದಳು, ಬಂಬಿ, ಬೆಳಕಿನ ಗಾತ್ರ ಮುಖ್ಯವಲ್ಲ. ನಿನ್ನ ಬೆಳಕು ಕತ್ತಲಲ್ಲಿ ದಾರಿ ತೋರಿಸಿದರೆ ಅದು 1000 ದೀಪಗಳಿಗಿಂತ ಮೌಲ್ಯವಾದುದು. ಕಾಲ ಕಳೆಯಿತು. ಒಂದು ಮಳೆಯ ಕತ್ತಲಾದ ರಾತ್ರಿ, ಗಾಳಿಯ ಸದ್ದು, ಮಿಂಚು, ಗುಡುಗು, ಈ ಮಧ್ಯೆ ಒಂದು ಪುಟ್ಟ ಕಾಗೆಯ ಮರಿ ದಾರಿ ತಪ್ಪಿ ಕಾಡಿನ ಮಧ್ಯೆ ಅಳುತ್ತಿತ್ತು. ಬಂಬಿ ಅದನ್ನು ಕಂಡಾಗ ತಾಯಿಯ ಮಾತು ನೆನಪಾಯಿತು. ತಕ್ಷಣ ಮೃದುವಾಗಿ ಹಾರುತ್ತಾ ಕಾಗೆಯ ಮರಿಯ ಮುಂದೆ ಬಂತು. ನನ್ನ ಹಿಂಬಾಲಿಸು ಎಂಬಂತೆ ಬೆಳಕಿನ ಮೂಲಕ ದಾರಿ ತೋರಿಸುತ್ತಾ ಕಾಡಿನ ಕತ್ತಲನ್ನು ದಾಟಿಸಿ ಅದನ್ನು ಅದರ ಗೂಡಿಗೆ ಸುರಕ್ಷಿತವಾಗಿ ತಲುಪಿಸಿತು. ಮರುದಿನ ಬೆಳಗ್ಗೆ ಕಾಡಿನಲ್ಲಿ ಈ ಘಟನೆಯ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು. ಇತರ ಮಿಂಚುಹುಳುಗಳು ಬಂಬಿಯ ಧೈರ್ಯ ಮತ್ತು ದಯೆಯನ್ನು ಮೆಚ್ಚಿ ಅದನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡರು. ಬಂಬಿ ಈಗ ತನ್ನ ಬೆಳಕಿನ ಗಾತ್ರವನ್ನು ಚಿಂತಿಸದೆ ದಿನವೂ ಅದನ್ನು ಇತರರಿಗೆ ಸಹಾಯ ಮಾಡಲು ಬಳಸತೊಡಗಿತು. ನೀತಿ: ನಮ್ಮ ಗಾತ್ರ, ರೂಪ, ಬಣ್ಣ ಏನೇ ಇರಲಿ, ನಾವು ಇತರರಿಗೆ ಸಹಾಯ ಮಾಡುವ ಮನಸ್ಸು ಹೊಂದಿದರೆ ನಮ್ಮೊಳಗಿನ ಬೆಳಕು ನಿಜವಾಗಿ ಜಗತ್ತನ್ನು ಬೆಳಗಿಸುತ್ತದೆ.